ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ ಬಿಟ್ಬಿಡು. ದಯವಿಟ್ಟು ನನ್ ಬಿಟ್ಬಿಡು. ದಯವಿಟ್ಟು ನನ್ ಬಿಟ್ಬಿಡು. ಬಿಡಲ್ಲ, ಇವತ್ತು ನಾನು ನನ್ನನ್ನು ಬಿಡಲ್ಲ. ಓಂ ಕಾಮಾಸುರ ಆವಾಹಯಾಮಿ. ಈ ಸಮಯದಲ್ಲಿ ಗುರುಗಳು ನನ್ನನ್ನು ಕರೆಯುತ್ತಿದ್ದಾರಲ್ಲ, ಕೈಗೆ ಬಂದಿದ್ದ ಅಮೃತ ಬಾಯಿಗೆ ಬರ್ದಲ್ಲ ಹೋಯ್ತು. ಕಾಮಾಸುರ, ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು. ಒಬ್ಬಳು ಯಾರೆಂದು ತಿಳಿದು ಬಾ ಎಂದರೆ ಒಬ್ಬಳನ್ನು ನೋಡಿದ ತಕ್ಷಣ ನಿನ್ನ ಹೆಸರಿನಂತೆ ವರ್ತಿಸುವೆಯಾ? ಇದೇ ಕಾರಣಕ್ಕೆ ನೀನು ಇಷ್ಟು ವರ್ಷ ಪಾತಾಳ ಲೋಕದಲ್ಲಿ ಇದ್ದೆ ಎಂದು ಮರೆತು ಬಿಟ್ಟೆಯಾ? ಸಹಸ್ರಾರು ವರ್ಷಗಳಿಂದ ಪಾತಾಳ ಲೋಕದ ಕತ್ತಲಲ್ಲಿ ಕಳೆದು ಹೋದ ನಾನು ಕಣ್ಣೆದುರು ಒಬ್ಬಳು ಚೆಲುವೆ ಕಾಣಿಸಿದಾಗ ವಾಂಚೆ ಆಗುವುದು ಪ್ರಕೃತಿ ನಿಯಮವಲ್ಲವೇ? ಮುಂದಿನ ಕೆಲಸ ಹೇಳುತ್ತೇನೆ. ಓ, ಇವಳೇನ ಸಾಧ್ವಿ? ನಾಗಿಣಿಯ ಕಾರಣದಿಂದ ವಿಧವೆ ಆಗಬೇಕಿದ್ದ ಸಾಧ್ವಿ. ಗುರುಗಳೇ, ಈಗ ನಾನೇನು ಮಾಡಬೇಕು? ನಿನ್ನ ಅವಶ್ಯಕತೆ ಸದ್ಯಕ್ಕಿಲ್ಲ. ಬೇಕಿದ್ದಾಗ ನಾನೇ ಕರೆಸಿಕೊಳ್ಳುವೆ. ಅಪ್ಪಣೆ ಗುರುದೇವ.
ನನಗೀಗಿರುವ ಮುಖ್ಯವಾದ ಕೆಲಸ ಸಂಮೋಹಿನಿ ವಿದ್ಯೆಯಿಂದ ನಾಗಿಣಿಯನ್ನ ನನ್ನ ಆಜ್ಞಾನುವರ್ತಿಯಾಗಿ ಮಾಡುವುದು. ಜೈ ಗರುಡದೇವ. ಚಿಂತೆ ಬೇಡ, ಇಲ್ಲಿ ಯಾವ ಹಾವು ಇಲ್ಲ, ನೀನು ಕ್ಷೇಮವಾಗಿದ್ಯಾ. ಆದ್ರೆ ನಾನು ಪ್ರಪಾತಕ್ಕೆ ಬಿದ್ದೆ, ಅಲ್ಲಿ ನನಗೆ ಹಾವು ಕಚ್ಚಿತು. ಇದು ನಿಧಿ ಕೂಪ. ಇಲ್ಲಿರೋ ಸರ್ಪಗಳು ತಾಯಿ ವಜ್ರೇಶ್ವರಿ ಆಭರಣಗಳನ್ನ ಕಾಯುತ್ತೆ. ನೀನೆಲ್ಲೋ ದಾರಿ ತಪ್ಪಂದು ಇಲ್ಲಿ ಬಿದ್ದಿರ್ಬೇಕು. ನಿನಗೆ ಯಾವ ಹಾವು ಕಚ್ಚಿಲ್ಲ. ಭಯಕ್ಕೆ ನಿನ್ಗೆ ಹಾಗೆ ಅನ್ಸಿರ್ಬೋದೇನೋ. ಆದ್ರೆ ನಾನು ಅಲ್ಲಿಗೆ ಬಿದ್ದಿದ್ನಲ್ಲ, ಅದು ನನ್ನ ಗಂಡನ ಆಯಸ್ಸು ಗಟ್ಟಿಯಾಗಿರ್ಲಿ ಅಂತ ಶಿವನ ಆರಾಧನೆಗೆ ಬಂದಿದ್ದೆ. ಆವಾಗ ಒಂದು ದುಷ್ಟ ಶಕ್ತಿ ನನ್ನ ಅಟ್ಟಿಸ್ಕೊಂಡು ಬಂತು. ಕಾಲ್ ಜಾರಿ ಇಲ್ಲಿಗೆ ಬಿದ್ದೆ. ಇದು ನಿಧಿಕೂಪ ಅಲ್ವಾ? ಆಭರಣಗಳನ್ನ ಅಪಹರಿಸಕ್ಕೆ ಯಾವುದೋ ದುಷ್ಟಶಕ್ತಿ ಬಂದಿರುತ್ತೆ. ಅದು ನಿನಗೆ ತೊಂದರೆ ಕೊಟ್ಟಿರ್ಬೋದೋ ಏನೋ. ಅಲ್ಲ, ಆದರೆ ನಾನು ಕೆಳಗೆ ಬೀಳ್ತಿದ್ದೆ. ನಾನು ಹೇಗೆ ಮೇಲ್ ಬಂದೆ? ಅದು ನಾನೇ ಹಗ್ಗ ಹಾಕ್ತೆ, ನೀನು ಅದನ್ನು ಹಿಡ್ಕೊಂಡು ಮೇಲ್ ಬಂದೆ ಅಷ್ಟೆ. ನಿನಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಿಮಗೇನು ಹಾವು ತೊಂದರೆ ಕೊಡ್ಲಿಲ್ವಾ? ನಾಗಗಳಿಗೆ ನಾವು ತೊಂದರೆ ಕೊಟ್ಟರೆ ಮಾತ್ರ ಅವು ನಮಗೆ ತೊಂದರೆ ಕೊಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಅವು ನಮಗೇನು ಮಾಡೋದಿಲ್ಲ. ನನಗೇನೂ ಆಗಿಲ್ಲ. ಅಲ್ಲ, ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ನೀನು ಯಾರು? ನನ್ನ ಹೆಸರು ಶಿವಾನಿ. ನನ್ನ ನಿನ್ನ ಸ್ನೇಹಿತೆ ಅನ್ಕೋ. ನನ್ನ ಹೆಸರು ನೈನಿ ಅಂತ. ನನ್ನ ಕೂಡ ನಿನ್ನ ಗೆಳತಿ ಅಂತ ಅನ್ಕೋ. ನನ್ನ ಪ್ರಾಣ ಉಳಿಸಿದ ಗೆಳತಿ ನೀನು. ಆ ಋಣ ಯಾವಾಗಲೂ ನನ್ನ ಮೇಲಿದೆ. ನೀನು ಎಂಥ ಪರಿಸ್ಥಿತಿಯಲ್ಲಿದ್ದರೂ, ನೀನು ಏನೇ ತೊಂದರೆಯಲ್ಲಿದ್ದರೂ ನಾನು ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ಎಲ್ಲ ದೈವ ಲಿಖಿತ. ನೀನೇನಿಲ್ಲಿ? ನಾನು ಶಿವನ ಆರಾಧನೆಗಂತ ಬಂದಿದ್ದೆ. ನೀನು ಕೂಡ ಪೂಜೆಗೆ ಬಂದಿರುತ್ತಾನೆ? ಹೌದು. ಬಾ, ಪೂಜೆಗೆ ಹೋಗೋಣ. ನಾನು ಹೀಗೆ ಆರಾಧನೆಗೆ ಹೋಗ್ತಾ ಇದ್ದೆ. ಆಗ ಏನೋ ಜೋರ್ ಸದ್ದು ಕೇಳಿಸ್ತು. ಏನು ಅಂತ ಗೊತ್ತಾಗ್ಲಿಲ್ಲ. ಎಲ್ಲ ಕಡೆ ಹುಡುಕ್ತೆ. ಆಮೇಲೆ ಚಪ್ಪಲಿ ಬಿದ್ದಿರೋದು ನೋಡಿ ಯಾರೋ ಅಪಾಯದಲ್ಲಿದ್ದಾರೆ ಅಂತ ಗೊತ್ತಾಯ್ತು. ನೋಡಿದ್ರೆ ನೀನು ಪಾತಾಳಕ್ಕೆ ಬೀಳ್ತಿದ್ದೆ. ಸರಿ, ಬಾ ಹೋಗೋಣ.
ಇಷ್ಟು ದೂರ ಬಂದು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ರು ಇವಳು ದೇವಸ್ಥಾನಕ್ಕೆ ಹೋಗೋದಕ್ಕೆ ತಪ್ಪಲಿಲ್ಲ. ಇಷ್ಟೊತ್ತಾಯ್ತು, ಎಲ್ಲಿ ಹೋಗಿದ್ದಾಳೆ? ಯಾಕೆ ಬಂದಿಲ್ಲ? ನೈನಿ, ಎಲ್ಲೋಗಿದ್ದೆ ಎಷ್ಟೊತ್ತವರೆಗೂ? ನೀನು ಬರೋದು 1 ನಿಮಿಷ ತಡ ಆದರೂ ನಂಗೆ ಇಷ್ಟು ಗಾಬರಿ ಆಗತ್ತೆ ಗೊತ್ತಾ? ನೈನಿ, ಯಾವುದೋ ಒಂದು ಕೆಲಸದ ಮೇಲೆ ಊರಿಗೆ ಬಂದ್ವಿ, ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಫಾರ್ಮ್ ಹೌಸಿಗೆ ಬಂದ್ವಿ. ನೀನು ನೋಡಿದ್ರೆ ಅದ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ಇಷ್ಟು ಲೇಟಾಗಿ ಬರ್ತಿದ್ಯಾ? ಓ ಮೈ ಗುಡ್ನೆಸ್, ಮುಗಿತಾ ನೀನು ಟೆಂಪಲ್ ರನ್ನು? ನೈನಿ, ನಾನೀಗ ಕೇಳಿದೆ ಅಂತ ನಿಂಗೆ ಬೇಜಾರಾಯ್ತಾ? ಸರಿ, ಹೋಗ್ಲಿ ಬಿಡು. ಪ್ರಸಾದ ಎಲ್ಲಿ? ನೈನಿ, ಹೇ, ಯಾಕೆ ಅಳ್ತಿದೀಯಾ? ಪ್ರಸಾದ ಕೇಳಿದಕ್ಕೆ ಅಳದ್ ಸರಿನಾ? ಪ್ಲೀಸ್ ನೈನಿ, ಅಳ್ಬೇಡ. ನೋಡು, ನಿಂಗೆ ನನ್ನ ಮೇಲೆ ಕೋಪ ಇದ್ರೆ ಅಥವಾ ನಾನು ನಿಂಗೆ ಬೇಜಾರು ಮಾಡಿದ್ರೆ ಒಂದೆರಡು ಪಟ ಪಟ ನೋಡ್ಬಿಡು, ಆಯ್ತಾ? ನೈನಿ, ನಾನು ಹೇಳದ್ನಲ್ಲ, ಬೇಜಾರಿದ್ರೆ ಒಂದೆರಡು ಹೊಡೆದ್ಬಿಡು. ಆದರೆ ಕಣ್ಣೀರು ಮಾತ್ರ ಹಾಕ್ಬೇಡ. ನೀನು ಕಣ್ಣೀರು ಹಾಕಿದ್ರೆ ನಂಗೆ ತುಂಬ ಹಿಂಸೆ ಆಗುತ್ತೆ. ಓಂ ಗರುಡದೇವಾಯ ನಮಃ. ಓಂ ರಕ್ತವರ್ಣಾಯ ನಮಃ. ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ. ಶಿವಾನಿಯನ್ನು ಪಾಪಿಷ್ಠೆಯಾಗಿಸಲು ಅವಳ ಕೈಯಿಂದ ಸಾಧ್ವಿಯೊಬ್ಬಳು ವಿಧವೆಯಾಗಬೇಕೆಂದು ಆದೇಶ ಕೊಟ್ಟಿದ್ದೆ. ಆ ಶಿವಾನಿಯನ್ನು ನನ್ನ ಸಂಮೋಹಿನಿ ಮಂತ್ರಕ್ಕೆ ಒಳಪಡುವಂತೆ ಆಶೀರ್ವಾದ ಮಾಡು ದೇವ, ಆಶೀರ್ವಾದ ಮಾಡು. ಹೋಗೋ. ನೈನಿ, ನೈನಿ, ಅಳ್ಬೇಡ. ದೇವಸ್ಥಾನಕ್ಕೆ ಹೋಗಿ ಬಂದು ಯಾರಾದರೂ ಅಳ್ತಾರ? ಹಾಂ, ದೇವಸ್ಥಾನಕ್ಕೆ ಬಂದವರು ನಗು ಪ್ರಸಾದ ಕೊಡ್ತಾರೆ, ಯಾರು ಅಳು ಪ್ರಸಾದ ಕೊಡೋಲ್ಲ, ಗೊತ್ತಾಯ್ತಾ? ನೈನಿ, ಯಾಕೆ ಕಣ್ಣೀರು? ಯಜಮಾನ್ರೆ, ದೇವಸ್ಥಾನಕ್ಕೆ ಹೋಗ್ತಿದ್ದಾಗ ಯಾರೋ ಒಂದು ರಾಕ್ಷಸ ತರದಿರೋ ವ್ಯಕ್ತಿ ನನಗೆ ತುಂಬಾ ತೊಂದರೆ ಕೊಟ್ಟ. ಆಮೇಲೆ ನಾನು ಭಯದಿಂದ ಹಿಂದೆ ಸರಿತಾ ಸರಿತಾ ಪ್ರಪಾತಕ್ಕೆ ಬಿದ್ಬಿಟ್ಟೆ. ಆಮೇಲೆ ಒಂದ್ ಮರದ
ಬಳ್ಳಿನ ಹಿಡ್ಕೊಂಡು ನೇತಾಡ್ತಾ ಇದ್ದೆ. ನನ್ನ ಕಾಪಾಡ್ಲಿಕ್ಕೆ ಯಾರೂ ಇರ್ಲಿಲ್ಲ. ಆಮೇಲೆ ಕೆಳಗಡೆ ನೋಡಿದ್ರೆ ಪ್ರಪಾತ ತುಂಬಾ ಹಾವುಗಳು. ನನಗ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಯಜಮಾನ್ರೆ. ಆಮೇಲೆ ಯಾವುದೋ ಒಂದು ಹಾವು ಕಚ್ಚಿದಾಗಾಯ್ತು. ನನ್ ಪ್ರಜ್ಞೆ ಹೋಯ್ತು. ಆಮೇಲೆ ಶಿವಾನಿ ಬಂದು ನನ್ನ ಕಾಪಾಡಿದ್ಲು. ನೈನಿ, ಯಾರದು ಶಿವಾನಿ? ನನ್ನನ್ನು ಕಾಪಾಡಿರೋ ನನ್ನ ಹೊಸ ಸ್ನೇಹಿತೆ. ಜಾಸ್ತಿ ಸ್ನೇಹ ಎಲ್ಲ ಬೇಡ. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಸ್ನೇಹಿತ ಕಡೆ ಜಾಸ್ತಿ ಗಮನ ಕೊಟ್ಟರೆ ನಮ್ಮ ಪ್ರೀತಿ ಮರ್ತು ಹೋಗುತ್ತೆ. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಚಾನ್ಸ್ ಕೊಡಲ್ಲ. ಸರಿ, ಬಾ. ಗರುಡ ದೇವನ ಆಶೀರ್ವಾದದಿಂದ ಶಕ್ತಿ ಅವಳಿಗೆ ಬಡದಿದೆ. ಈಗ ಶಿವಾನಿ ಅವಳ ನಿಯಂತ್ರಣದಲ್ಲಿಲ್ಲ, ಈ ತ್ರಯಂಬಕನ ನಿಯಂತ್ರಣದಲ್ಲಿ. ಬಾ. ನಾಗಿಣಿ, ಬಾ. ನಾಗಿಣಿ, ನಾಗಲೋಕದ ಮಹಾರಾಣಿ, ಆದಿಶೇಷನ ಪಟ್ಟದರಸೆ. ಈಗ ನನ್ನ ಕಾಲ ಬುಡದಲ್ಲಿ ನಾಗಿಣಿ, ನಿನ್ನ ಮಾನವ ರೂಪಕ್ಕೆ ಬಾ. ನಿನ್ನನ್ನು ಕರೆಸಿದ್ದು ಏಕೆ ಎಂದು ನೋಡುತ್ತಿರುವೆಯಾ? ನೋಡು ನೋಡು, ನನ್ನ ಕಣ್ಣನ್ನೇ ಜಟ್ಟಿಸಿ ನೋಡು. ನಿನ್ನ ಮನಪಟಲದಲ್ಲೊಂದು ಮುಖದರ್ಶನವಾಗುತ್ತಿದೆಯೇ? ಹೋಗು ಹೋಗು, ಅವನನ್ನು ಸಂಹರಿಸಿ ಬಾ. ಅವಳು ಈಗ ನನ್ನ ನಿಯಂತ್ರಣದಲ್ಲಿ. ಈಗ ಅವಳು ಆ ಸಾಧ್ಯ ಗಂಡನನ್ನ ಸಾಯಿಸಿ ಬರ್ತಾಳೆ. ಅವಳ ದಿವ್ಯಾತ್ಮ ಪಾಪಾತ್ಮವಾಗಿ ಬದಲಾಗುತ್ತೆ. ನಾಗಮಣಿ ಸ್ಪರ್ಶ ಮಾಡೋ ಶಕ್ತಿಯನ್ನು ಅವಳು ಕಳೆದುಕೊಂಡು ಬಿಡ್ತಾಳೆ. ನಾಗಲೋಕ ಶಾಪಗ್ರಸ್ತವಾಗಿ ಬದಲಾಗುತ್ತೆ. ಆಮೇಲೆ ನಾಗಮಣಿ ನನ್ನದು, ನಾಗಮಣಿಯ ಶಕ್ತಿ ನನ್ನದು. ಹೇ ಭೋಲೆನಾಥ, ಸಂಮೋಹಿನಿ ಶಕ್ತಿ ನಿನ್ನ ಭಕ್ತಿಯನ್ನು ಕಾಡುತ್ತಿದ್ದರೋ ಮೌನವಾಗಿ ತಟಸ್ಥವಾಗಿ ಕುಳಿತಿರುವೆಯಲ್ಲ ದೇವ. ನಿನ್ನ ಉದ್ದೇಶವಾದ ಏನು? ನಿನ್ನ ಮತಿಯಲ್ಲಿ ಏನಿದೆ? ಹೇ ಮಹೇಶ್ವರ, ಸಕಲ ಭೂತ ಪ್ರೇತ ಪಿಶಾಚ ನಾಶನೇ, ಭೂತದೊಳವಿತು ಭವಿಷ್ಯವನ್ನು ಬರೆಯುವ ಭದ್ರೇಶ್ವರ, ಮಾತನಾಡು. ಯಜಮಾನ್ರೆ, ನೈನಿ, ನೈನಿ,
ಇಷ್ಟೊತ್ತರೇನು ಯಜಮಾನ್ರೆ ಅಂತ ಇಷ್ಟೊಂದು ಜೋರಾಗಿ ಕರಿತಿದ್ಯಾ? ಏನು ವಿಷಯ? ನಿಮ್ಗೇನೂ ಆಗಿಲ್ಲ ತಾನೆ? ನನಗೇನಾಗುತ್ತೆ? ನಿಮ್ಗೆ ಹಾವು ಕಚ್ಚಿದ ಹಾಗೆ. ಮತ್ತೆ ಕನ್ಸು ಬಿತ್ತಾ? ನೈನಿ, ಇವತ್ತು ನೀನು ದೇವಸ್ಥಾನಕ್ಕೆ ಹೋಗಿದೀಯಾ. ಆ ದೇವಸ್ಥಾನದಲ್ಲಿ ಎಲ್ಲೋ ಒಂದ್ ಕಡೆ ಹಾವನ್ನು ನೋಡಿದ್ಯಾ. ಆ ಹಾವು ನಿನ್ನ ಕನಸಲ್ಲಿ ಹಾವಾಗಿಯೇ ಕೂತಿದೆ. ಅದಕ್ಕೆ ನಿನ್ನ ಕನಸಲ್ಲಿ ಮತ್ತೆ ಹಾವೇ ಬಂದಿರೋದು. ನೈನಿ, ನಿಂಗೊಂದು ಮಾತು ಹೇಳ. ಈಗ ಆ ಹಾವನ್ನ ನಿನ್ನ ತಲೆಯಿಂದ ತೆಗೆದು ಹಾಕಿ ಈ ಹೂವಿನ ಥರ ಇರೋ ಗಂಡನ ನೆನೆಸ್ಕೊಂಡು ಮಲ್ಕೊ. ನೈನಿ, ನಿದ್ದೆ ಬರ್ತಿಲ್ವಾ? ನಿದ್ದೆ ಮಾಡಿಸ್ಲಾ? ಹೋಗಿ ನೀವು.